ಗಿಲ್ಲಿ ಸೆಕೆಂಡ್ ಬರಬೇಕು ಅಂತ ನನ್ಗಷ್ಟೇ, ಅಂದ್ರೆ ಫಸ್ಟ್ ಬರಬಾರ್ದು ಅಂತ. ಸೆಕೆಂಡ್ ಬಂದ್ರು ನಂಗೆ ಸೋತಂಗೆ ಲೆಕ್ಕ. ನಂಗೆ ಫಸ್ಟ್ ಬಂದು ಅಶ್ವಿನಿ ಗೌಡ ಅವರು, ರಕ್ಷಿತ್ ಅವ್ರು ಬರ್ಬೇಕನ್ನೋದು ಆಸೆ. ನಾನು ಅವನು ಸೋತ್ ಬಂದ್ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. 100% ಅವ್ನು ಗೆದ್ದುಬಿಟ್ರೆ ಅವ್ನ ಕಾಲ್ ಕೆಳಗೆ ಹೋಗ್ತೀನಿ. 100% ಅವ್ನು ಗೆದ್ದುಬಿಟ್ರೆ ಅವ್ನ ಕಾಲ್ ಕೆಳಗೆ ಹೋಗ್ತೀನಿ. ಎಲ್ರೂ ಆ ಡಾಗು ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಎಲ್ಲಾದರೂ ಬೀದಿಲಿ ಆಯ್ಕೊಂಡು ತಿಂತಾ ಇರ್ಬೋದು ಅನ್ಸುತ್ತೆ ಕಣ್ರೋ. ಈ ಟೈಮಲ್ಲಿ ನಿಮ್ಗೆ ಯಾರಿಗಾರು ಸಿಕ್ಕಿದ್ರೆ ಸ್ವಲ್ಪ ಮಾನವೀಯತೆ ತೋರಿಸಿ ಅದನ್ನ ಕರ್ಕೊಂಡೋಗಿ ಗಿಲ್ಲಿ ಮನೆ ಮುಂದೆ ಬಿಟ್ರೆ ಅವ್ನ ಕಾಲು ಅಡಿಯಿಂದ ನುಗ್ಲಿ, ಅವಾಗಲಾದರೂ ಪುಂಗೋದನ್ನ ಬೊಗಳೋದನ್ನ ಬಿಡುತ್ತೇನೋ ನೋಡೋಣ. ಹೊರ್ಗಡೆ ಏನು ನಾಯಿ ಬೊಗಳಿದ್ದು ನಾವು ಸುಮ್ಮನೆ ಆಗಿದ್ದೀವಿ, ಏನು ವಿಡಿಯೋಸ್ ಮಾಡೋದು ಬೇಡ ಅಂತ. ಏನಕ್ಕೆ ವಿಡಿಯೋಸ್ ಮಾಡೋದು ಬೇಡ ಅಂತ ಸೈಲೆಂಟ್ ಆಗಿದ್ದು ಅಂತಂದರೆ, ನಾಯಿ ಬೊಗಳುತ್ತೆ ಅಂತ ನಾವು ಕಚ್ಚಕ್ಕೆ ಹೋಗೋಕ್ಕಾಗಲ್ಲ ಆ ನಾಯಿನ. ಬಟ್ ಒಂದು ಟೈಮ್ ಬಂದಾಗ ಆ ಬೊಗಳೋದನ್ನ ಅದೇ ನಿಲ್ಲಿಸುತ್ತೆ. ಇವಾಗ ನಿಲ್ಲಿಸಿದೆಯಲ್ಲ ನಾಯಿ, ಆ ಥರ ನಿಲ್ಲಿಸಿದೆ. ಇನ್ನೂ ಮೀಡಿಯಾ ಮುಂದೆ ಬಂದು ಏನು ಬೊಗಳುತ್ತೆ ಅನ್ನೋದು ಗೊತ್ತಿಲ್ಲ. ಏನು ನಾಯಿ ಬೊಗಳಿದ್ದು ಅವ್ನು ವಿನ್ ಆಗಲ್ಲ. ಅವ್ನು ವಿನ್ ಆದರೆ ಅವ್ನ ಕಾಲು ಅಡಿಯಿಂದ ನುಗ್ಗಿಬಿಡ್ತೀನಿ. ಅವ್ನು ಹಂಗೆ, ಅವ್ನು ಹಿಂಗೆ, ಅವ್ನು ಇದು. ಇವಾಗ ಈ ನಾಯಿ ನಮ್ಮ ಗಿಲ್ಲಿನ ಮೀಟ್ ಆಗಬೇಕು ಅಂತಂದರೆ 1 ತಿಂಗಳು ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಬೇಕು. ಅದು ಗಿಲ್ಲಿ ಗತ್ತು. ನಾನು ಇಷ್ಟು ಲಕ್ಷ ಅಂತಿತ್ತು ನಾಯಿ, ಅದಕ್ಕೆ ಡಬಲ್ಲು ನಿಮ್ಮಪ್ಪ. ಅದು ನಾಲ್ಗೆ ಇಲ್ದಿರೋ ಮೂಳೆ ಅಂತ ಅಂದ್ಬಿಟ್ಟು ಬಾಯಿಗೆ ಇಷ್ಟ ಬಂದಂಗೆ ಹರಿ ಬಿಟ್ಕೊಂಡು ಬೊಗಳುತ್ತಾಯಿತ್ತು ನಾಯಿ. ಈಗ ಬಾಲ ಸುಟ್ಟಿರೋ ನಾಯಿ ಥರ ಮುದ್ರಕೊಂಡು ಬೀದಿಲಿ ಮಲಗಿದೆ ಅಂತ ಅನ್ಸುತ್ತೆ. ಯಾರಿಗಾರು ಸಿಕ್ಕಿದ್ರೆ ಕರ್ಕೊಂಡೋಗ್ರೋ ಸ್ವಲ್ಪ ಗಿಲ್ಲಿ ಮನೆ ಹತ್ರ ನುಗ್ಲಿ ಒಂಚೂರು, ಆಗ್ಲಾರು ಬುದ್ಧಿ ಬರುತ್ತೆ. ನಿಮ್ಗೇನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.